ಬೂದಿ ಹೊಟ್ಟಿಲಿ ಬೆಂಕಿ. ಮತ್ತ ಇವ ಅಗದಿ ಹಾಡವ್ರ ಗತಿ ಆಕ್ಟಿಂಗ್ ಮಾಡ್ತಾನ. ಹೆಂಗ್ ಹೋತಮ್ಮ ನೀ ಮೈಕ್ ಕೊಡ್ರಿ ಅವನ ಕೈಯಾಗ ನೋಡಕ್ರಿ ಆ ಉಸಲ ಪಾರ ಹೆಂಗ ನಾವು ಅವ್ ತಿನ್ನೋದ ಅರ್ಧ ಚಪಾತಿ ತಿಂತಾನ ಮಗ ಹಿಂಗ್ ಕೈ ಮಾಡ್ತಾನ ಹಾಡವ್ರ ಗತಿ. ಅಲ್ಲ ಹೋಗೋ ನೀ ಸುಮ್ನೆ ಮಾಸದ್ ನಂಗೆ ಕಣ್ಣು ಮುಚ್ಚಿ ಹಾಡೋದು ಅಲ್ಲ. ಜೀವನದೊಳಗ ಮನುಷ್ಯ ನಕ್ಕೋತಿರ್ಬೇಕು. ಹೌದು, ಹಾಡವನ ಮುಖ ಸಾವಿರಾರು ಜನ ನೋಡ್ತಿರ್ತಾರ. ಖರೆ ನಿನ್ನ ಹಾವ ಹೆಂಗಿರ್ಬೇಕು? ಹೆಂಗ್ರಿಪ್ಪ ಅದು? ಕುಲು ಕುಲು ನಗ್ತಿರ್ಬೇಕು. ಜೀವನದೊಳಗ ಕಷ್ಟ ಬರ್ಲಿ, ಸುಖಾನೇ ಬರ್ಲಿ, ದುಃಖ ಬರ್ಲಿ, ಹೌದು ನಕ್ಕೋತಿತ್ತಂದ್ರ ಅದೇ ನಿಜವಾದ ಸಂಸಾರ, ಅದೇ ನಿಜವಾದ ಸಂಸಾರ. ಮಸಿದ ಕಣ್ಣು ತೆಗೆದ ನಕ್ಕೋತ್ ಹಾಡು. ಸ್ವಲ್ಪ ಕಮ್ಮಿ ಹಾಡು. ತಾಳು ಬಾರಿಸುತ್ತ ಮಧುವಣ್ಣ ಮುತ್ಯ ಕುಣದ ಕುಣದ ಹಾಡ್ಯಾನ. ಅಂತವನ ಮಕ್ಕಳು ನೀವು ಇಂಥವ್ರು ಹುಟ್ಟ್ರಿ. ಬೆಂಕಿ ಹೊಟ್ಟಿಲೆ ಬೂದಿ ಹೊಟ್ಟಿಲಿ ಬೆಂಕಿ ಹುಟ್ಟಂಗೈತಿ. ತಮ್ಮ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ गावावर इचकडे किंवा नाक इचकडे किंवा नाट कटवा ಅಲ್ಲಿ ಹೋಗೋ ಹಾಕಬೇಡೋ ಸುಳ್ಳೆವಾ ತಾಯಿ ತಂದೆ ತಿಳಿಬ್ಯಾಡ ಸುಮ್ನೆ ಮಾಸದ್ ನಂಗೆ ಕಣ್ಣು ಮುಚ್ಚಿ ಹಾಡೋದು ಅಲ್ಲ. ಜೀವನದೊಳಗ ಮನುಷ್ಯ ನಕ್ಕೋತಿರ್ಬೇಕು. ಹೌದು, ಹಾಡವನ ಮುಖ ಸಾವಿರಾರು ಜನ ನೋಡ್ತಿರ್ತಾರ. ಖರೆ ನಿನ್ನ ಹಾವ ಹೆಂಗಿರ್ಬೇಕು? ಹೆಂಗ್ರಿಪ್ಪ ಅದು? ಕುಲು ಕುಲು ನಗ್ತಿರ್ಬೇಕು. ಜೀವನದೊಳಗ ಕಷ್ಟ ಬರ್ಲಿ, ಸುಖಾನೇ ಬರ್ಲಿ, ದುಃಖ ಬರ್ಲಿ, ಹೌದು ನಕ್ಕೋತಿತ್ತಂದ್ರ ಅದೇ ನಿಜವಾದ ಸಂಸಾರ, ಅದೇ ನಿಜವಾದ ಸಂಸಾರ. ಮಸಿದ ಕಣ್ಣು ತೆಗೆದ ನಕ್ಕೋತ್ ಹಾಡು. ಸ್ವಲ್ಪ ಕಮ್ಮಿ ಹಾಡು. ತಾಳು ಬಾರಿಸುತ್ತ ಮಧುವಣ್ಣ ಮುತ್ಯ ಕುಣದ ಹಾಡ್ಯಾನ. ಅಂತವನ ಮಕ್ಕಳು ನೀವು ಇಂಥವ್ರು ಹುಟ್ಟ್ರಿ. ಬೆಂಕಿ ಹೊಟ್ಟಿಲೆ ಬೂದಿ ಹೊಟ್ಟಿಲಿ ಬೆಂಕಿ ಹುಟ್ಟಂಗೈತಿ. ಬೂದಿ ಹೊಟ್ಟಿಲಿ ಬೆಂಕಿ. ಮತ್ತ ಇವ ಅಗದಿ ಹಾಡವ್ರ ಗತಿ ಆಕ್ಟಿಂಗ್ ಮಾಡ್ತಾನ. ಹೆಂಗ್ ಹೋತಮ್ಮ ನೀ ಮೈಕ್ ಕೊಡ್ರಿ ಅವನ ಕೈಯಾಗ ನೋಡಕ್ರಿ ಆ ಉಸಲ ಪಾರ ಹೆಂಗ ನಾವು ಅವ್ ತಿನ್ನೋದ ಅರ್ಧ ಚಪಾತಿ ತಿಂತಾನ ಮಗ ಹಿಂಗ್ ಕೈ ಮಾಡ್ತಾನ ಹಾಡವ್ರ ಗತಿ. ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು
ತಾಯಿ ತಂದೆ ತಿಳಿಬ್ಯಾಡ ಸಾರ ಯಾವ ದೇವರೆಲ್ಲೋ ತಮ್ಮ ಹಣದ ತಾಯಿ ತಂದೆ ಅಮೂಲ ಇನ್ನ ಇದ್ರ ಏನ ಬಾಳ ಮಾಡ್ತಿದ್ ಕರೆ ಪೆಟ್ಟು ಮಾಸ್ತರ್ನಂಗ ಆಗ್ಯಾನಿ ಹಳ್ಳಿಗೆ ತೂತ ತೆಗೆದ ಎರಡು ಗುಮ್ಮಟ್ಟು ಕಟ್ಟೋಗ ಅಲ್ಲಿ ಹೋಗ ನಿನ್ನ ಭಾಗದ ತಮ್ಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗ ನಿನ್ನ ಭಾಗದ ತಮ್ಮ ಮಾತಾಡಬೇಕು ತಿಳಿದ ನಡು ಮೋಸಂ ಕಟ್ಟಾಗಬಾರ್ದ ಅಲ್ಲಿ ಹೋಗೋ ನಿನ್ನ ಭಾಗದ ತಮ್ಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗೋ ನಿನ್ನ ಭಾಗದ ತಮ್ಮ ಮಾತಾಡಬೇಕು ತಿಳಿದ ಗೋರ ಕುಂಬಾರ ನಮ್ಮ ದೇವ ಗರವಿಲೆ ನನದ ಗೋರ ಕುಂಬಾರ ಹಣವಾದ ಪಾಂಡುರಂಗ ಹೇಳಿ ಅನುಕರದ ಹರಾಮನದಾರ ಗುರು ಬಂಧಕಾರ ಗುರುವಿನ ಗುರುವಾರದ ಈ ಅಂಗಿ ಒಗೆಯೋ ನಾಲ್ಕೂವರೆ ಸಾವಿರ ಹಂಗಿಗೆ ಮಗನ ಈ ತಾಯಿ 4,500 ನಾಲ್ಕು ಹಡ್ಕಿದ ಪಗಾರ ಎಲ್ಲಿ ಅಲ್ಲಿ ಹೋಗ ನಿನ್ನ ಮಗನ ತಮ್ಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗ ನಿನ್ನ ಮಗನ ತಮ್ಮ ಮಾತಾಡಬೇಕು ತಿಳಿದ ಕಟ್ ಮಾಡ್ಕೊ ಅಲ್ಲಿ ಹೋಗೋ ನಿನ್ನ ಭಾಗದ ತಮ್ಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗೋ ನಿನ್ನ ಭಾಗದ ತಮ್ಮ ಮಾತಾಡಬೇಕು ತಿಳಿದ ಸೌತ ಮಾಲೆ ಮನೆಯಾಗ ಉಳದ ತಾಯಿ ತಂದೆ ಪಾದ ತೊಳದ ವಿಠೋಬಾ ಸಂತೋಷದ ಭಕ್ತಿಗೊಳಗ ಬಂದಾನ ಸೇರ ಗುಣ ನೋಡಿ ಮನ ಕರಗಿರ ಸಿರಿಪಟ್ಟ ತಿರಗೆ ಅಲ್ಲಿ ಹೋಗೋ ನಿನ್ನ ನಗದ ತಮ್ಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗೋ ನಿನ್ನ ನಗದ ತಮ್ಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗೋ ನಿನ್ನ ಭಾಗದ ತಮ್ಮ ಮಾತಾಡಬೇಕು ತಿಳಿದ ಅಲ್ಲಿ ಹೋಗೋ ನಿನ್ನ ಭಾಗದ ತಮ್ಮ ಮಾತಾಡಬೇಕು ತಿಳಿದ ಒಂದು ಮಾತ ಪುಣ್ಯಾತ್ಮರೇ ಏನ್ರಿಪ್ಪ ಅದು ಗುಣ ಅನ್ನುವಂತಾದ ಹೆಂಗಿರ್ತದ ಅಂತ ಕೇಳಿದ್ರೆ ಹಿಂದಿನ ಹಿರಿಯರ ಹಾ ಹೇಳ್ಕೊತ ಬಂದಾರ ಏನ್ರಿಪ್ಪ ಅದು ವೇದ ಸುಳ್ಳಾಗಬಹುದು ಹೌದು ಖರೆ ಗಾದಿ ಸುಳ್ಳಾಗುದಿಲ್ಲ ಹೊಟ್ಟೆ ಆಗುದಿಲ್ಲ
ಹಿಂದಿನ ಹಿರಿಯರ ಮಾತಾಡಿರ್ತಕ್ಕಂತ ಮಾತ ಇನ್ನೂವರೆಗೂ ಹುಷಿ ಹೋಗಿಲ್ಲ. ಯಾಕ ಅಂತ ಕೇಳಿದ್ರ, ಯಾಕ್ರಿಪ್ಪ? ಗುಣ ನೋಡಿ ಗೆಳತಾನ ಮಾಡ್ಬೇಕು. ಗುಣ ನೋಡಿ ಗೆಳತಾನ ಮಾಡ್ಬೇಕು. ಮನಿ ನೋಡಿ ತಾಯಿ ಗುಣ ನೋಡಿ ಗಣ್ಯ ತರಬೇಕು. ಹೌದು. ನಾಯಿ ಗುಣ ನೋಡಿ ಪುಣ್ಯ ತರಬೇಕು, ಪುಣ್ಯ ಸಾಕಬೇಕು. ಗುರುವಿನ ಗುಣ ನೋಡಿ ಶಿಷ್ಯ ಆಗಬೇಕು. ಹೌದು. ಅವನ ಮನ್ಯಾಗ ಇದ್ದದ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ನೋಡಿ ಮಾಡ್ಕೊಂಡಾರನ? ಇಲ್ರಿ. ಈ ಮಾತು ಹಿರಿಯರು ಮಾತಾಡಿದ್ದು ಸುಳ್ಳು ಖರೇನು? ಖರೆ ಅಲ್ರಿಪ್ಪ. ಒಬ್ಬರ ಮನೆಗೆ ನಾವು ಕನ್ಯಾ ನೋಡಕ್ ಹೋದಿವ ಅಂದ್ರ ಆ ವಾದ ಮನೆ ಬಿಡ್ತೀವಿ ನಾವು. ಅಚ್ಚ ಕಡೆ ದೂರ ಹೋಗಿ ಹೋಗಿರ್ತಾನ ಸಿಡ ನಾವು. ಹೆಂಗ್ರಿ ಇವ್ರದ್ ಬಸ್ತಾನೆ 2 ದಿವಸ ಬಿಟ್ಟು ಹೋಗಿರ್ತಾರ ಮೇಮ್ರಿ. ಇವ್ರದ್ ಹೆಂಗ್ರಿ ಬಸ್ತಾನೆ ಅಂತ ಕೇಳ್ತಾರ ಅವ್ರು. ಹೌದು. ನಾವೇನ್ ಬ್ಯಾಡ ಅನ್ನೋದಿಲ್ಲ, ನಾವೇನ್ ಬ್ಯಾಡ ಅನ್ನಂಗಿಲ್ಲ. ಖರೆ ಅವ್ರವ್ವನ ಗುಣ ಸರಿ ಇಲ್ರಿ. ಅವ್ರವ್ ಒಲ್ಲೇಕಿಲ್ಲ. ಹೌದಾ? ಅವ್ರವ್ವನ ಗುಣ ಒಳ್ಳೇದಿಲ್ಲ ಅಂತಂದ್ರೆ ಮಕ್ಕಳು ಹಂಗ ಆಗ್ತಾರ. ನಿಂದ 50 ಎಕರೆ ಆಸ್ತಿ ಎಲ್ಲಿ ಹೋಯ್ತು, ನಿನ್ನ ರೊಕ್ಕ ಎಲ್ಲಿ ಹೋಯ್ತು, ನಿನ್ನ ಹಣ ಎಲ್ಲಿ ಹೋಯ್ತು? ಹೌದಾ ತಮ್ಮ? ಗುರುವಿನಲ್ಲಿ ಶಿಷ್ಯ ದುಡಿಬೇಕಾದ್ರು ಗುಣ ಕಾರಣದ. ಹೌದು. ಶಿಷ್ಯನ ಮಾಡ್ಕೋಬೇಕಾದ್ರ ಗುರುವ ಅವನು ಗುಣ ನೋಡಿ ಆಶೀರ್ವಾದ ಮಾಡ್ಬೇಕಾದ್ರೆ ಅವಾಗ ಉಪದೇಶ ಕೊಡ್ಬೇಕಾದ್ರೆ ಶಿಷ್ಯನ ಗುಣ ನೋಡಿ ಉಪದೇಶ ಕೊಡ್ತಾನ. ಹಂಗ ಕೊಡಾಕ್ ಬರುದಿಲ್ರಿಪ್ಪ ಅದು. ನೀ ಕಾಣಿಕೆ ಕೊಡ್ತಾನ ತಿಳ್ಕಿಶನ್ ನಾವ ಜೋಲಿಗೆ ಹೊಡ್ತಾನ ತಿಳ್ಕೊಂಡೇನು? ಹೋಗ ಹುಚ್ಚ ಹೋಗು. ಮಚ್ಚಂದ್ರನಾಥ ಗೋರಖನಾಥ ಬಂಗಾಲ ದೇಶಕ್ಕೆ ಹೋಗಿದ್ರು. ಹೌದಾ? ಬಂಗಾಲ ದೇಶಕ್ಕೆ ಹೋಗೋ ಮುಂದ ಬರೋ ಮುಂದೊಂದು ಬಂಗಾರ ಇಟ್ಟಂಗಿ ಜೋಲಿಗೆ ಹಾಕೊಂಡ್ ಬಂದಿರತ್. ಹೌದು. ಸೈ ಇರ್ಬೇಕ್ರಿ ಅಲ್ಲಿ. ಅವಾಗ ಹೌದಾ ಏನಾಯ್ತು ಅಂತ ಕೇಳಿದ್ರ ಗೋರಖನಾಥ ಇದನ್ನ ಹಾಕೊಂಡು ಬರೋದು ನೋಡಿ ಮಚ್ಚಂದ್ರನಾಥ ಅಂದ, ಜೋಲಿಗಾಗಿಂದ ಏನು ನಾವು ವಜ್ಜೆ ಕಾಣ್ತದ. ಅವಾಗ ಏನಿಲ್ಲಪ್ಪ ಅಂದ. ಅವಾಗ ಮುಂದೆ 4 ಹೆಜ್ಜೆ ಹೋದ ಮೇಲೆ ಗುಡ್ದಾಗ ಏನ್ ಮಾಡಿದ? ಹೌದಾ? ಕಾಲು ಮಡಿಬೇಕಂತೇಳಿ ಜೋಲಿಗೆ ಅವನ ಕೈಯಾಗ ಕೊಟ್ಟದ. ಜೋಲಿಗ್ಯಾಗ ನೋಡಿ ಹುಡ್ದ ಬಂಗಾರ ಇಟ್ಟಂಗಿತ್ತು. ಹೌದಲ್ಲಿಪ್ಪ. ಅದನ್ನ ತೆಗೆದು ಹಾರಿಸಿ ಹೋಗೋದ್ ಬಿಟ್ಟ. ಹೌದು. ಹಾರಿಸಿ ಹೋಗೋದ್ ಬಿಟ್ಟ. ಇನ್ನೇನು ನಾವು ಕಾಲ್ ಮಾಡದ್ ಬಂದ ಮೇಲೆ ಕೊಟ್ಟ. ಜೋಲಿಗೆ ಹಗರ್ ಕಾಣ್ತು ನೋಡಿದ. ಘಾತ ಆಯ್ತ ತಿಳ್ಕೊಂಡು ತಳಮಲ್ ಆಗಾಕೈತಿ. ಬಟ್ಟಾಗ ಬೆಂಕಿ ಎತ್ತಿರ್ಬೇಕ್ರಿ. ಮತ್ತೇನ ಕಿಶಾಗಿನ 100 ನೋಟ್ ಹೋಗ್ತಾರ. ಹೆಂಗ ಆಕೈತ್ರಿ? ಅಲ್ಲೇನ್ ಕೇಳ್ತೀರಿ? ತಾಪ ಆಗಾಕೈತು. ಯಾಕೋ ಹಿಂಗ ಅಂದ. ಏನ್ರಿ ಗುರುಗಳ ಏನ್ ಸುಮಾರು ಅದಿರಿ? ಈ ಇಟ್ಟಂಗಿ ಯಾಕೆ ತಂದಿನಿ ಅಂತಂದ್ರ ಗುರುವಿನ ಒಂದು ಮಠ ಕಟ್ಟಿ ಮಠದಾಗ ಆರಾಮ್ಸರಿ ಗುರು ಶಿಷ್ಯರು ಇವ್ರನ್ನು ಆಶೀರ್ವಾದ ಮಾಡ್ಕೋತೇಳಿ ಆಶೆ ಇತ್ತು. ಏನ್ ಘಾತ ಮಾಡಿದ್ರಿ ಗುರುಗಳ ಅಂದ. ಇಟ್ಟಂಗಿ ಹೋಗದ. ಹುಚ್ಚಿ, ಆ ಹಣಕ್ಕ ಮೆಚ್ಚಬೇಡ. ಮೊದಲ ನಿನ್ನ ಗುಣ ಸ್ವಚ್ಛ ಇಟ್ಕೋ. ಹೌದು. ಹಿರಿಯರು ಹೇಳ್ಯಾರ, ಜನ ಮೆಚ್ಚೋದು ಬೇಡ ನಮಗ. ಹೌದು. ನಾವು ಮಾತಾಡುವಂತ ಮಾತ, ನಮ್ಮ ಮನ, ನಾವು ಹೇಳುವಂತ ವಾಕ್ಯ ಮೊದಲು ನಮ್ಮ ಮನ ಮೆಚ್ಚಬೇಕು. ಹೌದು. ನಾವು ದೈವಕ್ಕೆ ಸುಳ್ಳು ಹೇಳಾತಿದ್ವಿ ಅಂದ್ರೆ ಒಳಗ ಮನಸ್ಸು ಹೇಳ್ತೈತಿ ಸುಳ್ಳು ಹೇಳಾಕತ್ತಿದ್ಯೋ. ಬೆಂಕಿ ಅಂತ ದೇವ್ರ ಅಮೋಕ್ಷದ ಬೆನ್ನ ಮ್ಯಾಗದಾನ. ಬೆಂಕಿ ಅಂತ ಅರ್ಯಾಣ ಸಿದ್ಧ ಎದುರಿಗಿದಾನ. ಸುಳ್ಳು ಮಾತಾಡಬೇಡ ಹೊತ್ತು ಒಳಗ ಮನ ಹೇಳ್ತಿರ್ತೈತಿ. ಖರೆ ನೀ ಹೇಳುವಂತ ಮಾತು ಮೊದಲು ನಿನ್ನ ಮನ ಮೆಚ್ಚಬೇಕು, ಆ ನಂತರ ಜನ ಮೆಚ್ಚಬೇಕು. ಇದಕ್ಕತ್ತಾರ ಗುಣ. ಅವಾಗ ಗುರು ಅಂದ, ಯಾಕೆ ಹೋಗಿಟ್ಟೆಲ್ಲ ಆಸೆ ಐತೆ ನಿನ್ನಲ್ಲಿ ಅಂದ. ಹೆಂಗ್ರಿ ಅಂತ ತಿಳಿದೈತಿ? 8 ದಿನ ಭಿಕ್ಷಾ ಬಿಡುದು, 8 ದಿನ ನಾಡ್ ತಿರುಗುದು, 8 ದಿನ ಹಿಂಗ ಊರ್ ಸಂಚಾರ ಮಾಡುದು. ನನಗೇನು ಸಾಯುವರೆಗೆ ಸುಖ ಆಗ್ಲಿಲ್ಲ ಅಂತಂದ. ಗುರು ಏನ್ ಮಾಡಿದ? ಗುಡ್ಡದ ತುದಿ ಮ್ಯಾಲ ನಿತ್ತ ಕಲ್ಲು ಪಡಿ ಮ್ಯಾಗ ಒಂದಕ್ಕೆ ಮಾಡಿಬಿಟ್ಟ. ಒಂದಕ್ಕೆ ಮಾಡಿಬಿಟ್ಟ. ಇಡೀ ಕಲ್ಲು ಪಡಿನೇ ಬಂಗಾರ ಆಗ್ಬಿಡ್ತು. ಹೇಳ್ರಿ. ಹಂಗ ನಿನ್ನ ಗುಣ ಬಂಗಾರವಾಗಿರ್ಬೇಕು. ನಿನ್ನ ಗುಣ ಬಂಗಾರದಂಗಿರ್ಬೇಕು. ಹೌದಲ್ರಿ? ಮಾತು ಹೇಳ್ತೀನಿ ಪುಣ್ಯಾತ್ಮರೇ. ಗುಣದ ವಿಷಯ ಹೆಂಗ್ರಿಪ್ಪ ಅದು? ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಹಲಸಂಗಿ ಎತ್ತ ಬರ್ತದ. ಹೌದು. ಹಲಸಂಗಿ ಎತ್ತ ಬರ್ತದ. ಬ್ರಿಟಿಷರ ಕಾಲದಾಗ ಹಲಸಂಗಿ ಗೌಡ ಏನ್ ಮಾಡ್ತಿದ್ರಿಪ್ಪ? ಬತ್ಕೊನಿಕೆ ಗೌಡ ಏನ್ ಮಾಡ್ತಿದ್ದ ಅಂತ ಕೇಳಿದ್ರ, ಹಲಸಂಗಿ ಗೌಡ 10 ಹಳ್ಳಿದು ರೊಕ್ಕ ವಸೂಲಿ ಮಾಡ್ತಿದ್ದ. ಏನಂತ ಕೇಳಿದ್ರ ಭೂಮಿ ಬಿರಾಡ ಹಿಂಗ ಪಾಲೆ ತುಂಬ್ಕೋತಿದ್ರಾಗ. ಹೌದು. ಅವಾಗ ಹಿಂಗ ಕಿಸೆ ಕಜ್ಜಿಲ್ಲಾಗ ರೊಕ್ಕ ಹಾಕ್ತಿದ್ದಿಲ್ಲ. ನಡಿನ್ಯಾಗ ಹಣಿಮೆ ಚೀಲ ಆಗ್ತಿತ್ತು. ಹಣಿಮೆ ಚೀಲ? ಇಂತ ಹಿರಿಯರಿಗೆ ಗುರ್ತೈತಿ. ನೋಡಿದಾರ ಅವ್ರು. ನಡ್ನ್ಯಾಗ ಕಟ್ಕೊಳ್ಳೋದು ಹಣಿಮೆ ಚೀಲ ಅಂತ ಇರ್ತಿತ್ತು. ಆ ಹಣಿಮೆ ಚೀಲದಾಗ ರೊಕ್ಕ ಹಾಕ್ತಿದ್ದ ಗೌಡ. ಹೌದು. ಯಾರು?
ಹಲಸಂಗಿ ಗೌಡ ಕುದುರೆ ಮ್ಯಾಗ ದಿನ ಒಂದೊಂದು ಊರು ವಸೂಲಿ ಮಾಡ್ಕೊಂಡು ಇಂಡಿಟೇಷನ್ ಹೋಗಿ ಅದನ್ನ ಪಾಲೆ ತುಂಬಿ ಬರಾವ. ಹೌದು. ಹಿಂಗ ಎಷ್ಟೋ ದಿವಸ ನಡೆದಿತ್ತು. ಆ ಗೌಡ ಒಂದು ನಾಯಿ ಸಾಕಿದ್ದ. ಹಾ, ಆ ಗೌಡ ಒಂದು ನಾಯಿ ಸಾಕಿದ್ದ. ಗೌಡ ಕುತ್ರ ಕುಂಡಿರ್ತಿದ್ದು, ಎದ್ರ ಹೇಳ್ತಿತ್ತು, ಅವ್ ಎಲ್ಲಿ ಹೋಗ್ತಾನ ಕುದುರೆ ಬೆನ್ನ ಹತ್ತಿ ನಾಯಿ ಹೋಗ್ತಿತ್ತು ಕಾವಲಕ್ಕ. ಹಾ, ನನ್ನ ಮಾಲಕ ನನಗೊಂದು ತನ್ನ ಹಾಕ್ಯಾನ, ನನ್ನ ಜ್ವಾಕಿ ಜೊತೆ ಮಾಡ್ಯಾನ, ಅವನ ಕಾವಲ ಮಾಡಿ ನನ್ನ ಋಣ ತೀರ್ಸ್ಕೋಬೇಕತ್ತ ನಾಯಿ ಬೆನ್ನ ಹತ್ತಿತ್ತು. ಹೌದಲ್ರಿಪ್ಪ. ಬ್ಯಾಸಿಗೆ ಬಿಸಿಲು ಉಗಾದಿ ಸುತ್ತ 4-5 ಊರ್ ಎಲ್ಲ ಪಾಳೆ ವಸೂಲಿ ಮಾಡ್ಕೊಂಡ, ಹಣಿಮಿ ಚಿಲ್ದಾಗ ಹಾಕೊಂಡ, ನಡಿಗ್ ಕಟ್ಕೊಂಡ, ಕುದುರೆ ಮ್ಯಾಲ ಕೂತ ಬ್ಯಾಸಿಗೆ ಬಿಸಿಲ ಉಗಾದಿ ಸುತ್ತ. ಹೌದು. 12-1 ಗಂಟೆ ಆಗಾಕ ಬಂದಿತ್ತು. ಬೇವಿನ ಗಿಡದ ನೆಲ ನೋಡಿ ಊಟ ಮಾಡಿ ಹೋಗ್ಬೇಕಂತ ತಿಳ್ಕೊಂಡು ಕುದುರೆ ಮ್ಯಾಗಿಂದ ಇಳ್ದ. ಹೌದಾ. ಬೇವಿನ ಗಿಡಕ್ಕೆ ಕುದುರೆ ಕಟ್ಟಿದ. ಹೌದಲ್ರಿಪ್ಪ. ಬುತ್ತಿ ಬಿಚ್ಚಿ ಊಟ ಮಾಡಿದ. ಭಯಂಕರ ಬಿಸಿಲದ. 1-2 ತಾಸು ರೆಸ್ಟ್ ಮಾಡಿ 4 ಗಂಟೆಗೆ ಎದ್ದು ಹೋಗ್ಬೇಕಂತ ತಿಳ್ಕೊಂಡು ಹೌದು ಮಕ್ಕೊಂಡು ಬೇವಿನ ಗಿಡಕ್ಕ ಮಕ್ಕೊಂಡ. ನಾಯಿಗೊಂದು ರೊಟ್ಟಿ ಹೋಗದಿದ್ದ, ತಿಂದ ಅದು ಅಲ್ಲೇ ಮಕ್ಕೋತು. ನಿದ್ದಗಣ್ಣಾಗ ಈ ಕಡೆ ಹೊಲಾನ ಹನಿಮಿ ಚುಚ್ಚುದು, ಈ ಕಡೆ ಹೊಲಾನ ಹನಿಮಿ ಚುಚ್ಚುದು. ಏನ್ ಮಾಡಿದ, ನಿದ್ದಗಣ್ಣಾಗ ಹನಿಮಿ ಚೀಲ ಬಿಚ್ಚಿ ತೆಲಿಬಿಂದಿಗೆ ಇಟ್ಕೊಂಡ. ಹೌದಲ್ರಿಪ್ಪ. ಹನಿಮಿ ಚೀಲ ಬಿಚ್ಕೊಂಡು ತೆಲಿಬಿಂದಿಗಿಟ್ಟ. ನಿದ್ದೆ ಹತ್ತು. ಕಾಲ ನಿದ್ದಿ 3 ತಾಸು ಹತ್ತಿ ಬಿಡ್ತು. ಸಂಜೆ 4 ಗಂಟೆ ಆಯ್ತು. ಟಕ್ಕನ ಎಚ್ಚರ ಆಯ್ತು. ಎದ್ದು ನೋಡ್ತಾನ ಸೂರ್ಯ 2 ತಾಸು ಎತ್ತಿನ ಹೊತ್ತ. ಹೌದಲ್ರಿಪ್ಪ. ಹತ್ತಾಯ್ತೇನು ಹೋಗ್ಬಿಡ್ದ. ಸ್ಟೇಷನ್ ಬಂದಾಗ್ತೈತೆ ತಿಳ್ಕೊಂಡು ಅವಸರ್ಲೆ ಕುದುರೆ ಹಗ್ಗ ಬಿಚ್ಕೊಂಡ್ ಅವನೇ ಹತ್ತಿ ಕುದುರೆ ಮ್ಯಾಗ ಕೂತ ಬಗಲಿಗೆ ಬಂದಕ್ ಹಾಕೊಂಡ ಕುದುರೆ ಹೊಡ್ಯಾಕತ್ತ. ನಾಯಿ ಕುದುರೆ ಕಾಲಾಗ ಬರಾಕತ್ತು. ಮುಂದ್ ಹೋಗ್ಬಿಡುವತ್ತು. ಹೌದಲ್ರಿಪ್ಪ. ಕುದುರೆ ಕಾಲಾಗ ಬಂದು ಕುದುರೆಗೆ ನಿಲ್ಸಾಕತ್ತು. ಹಚ್ಚಿ ಟೈಮ್ ಆಗೈತಿ, ನಡಿ ಸರಿ ಆ ಕಡೆ, ನನಗ ಸ್ಟೇಷನ್ ಬಂದಾಕತ್ತಿತ್ತು. ಹೊಡೆದ ನಾಯಿ ಹೋಗ್ಲಿಲ್ಲ. ಹೌದಲ್ರಿಪ್ಪ. ನಾಯಿ ಹೋಗ್ಲಿಲ್ಲ. ಸಿಟ್ಟಿಗೇರಿ ಮೊದಲೇ ನಿದ್ದೆ ಹತ್ತಿ ಕಾಲ ನಿದ್ದಿ. ಟೈಮ್ ಆಯ್ತು. ಹೋಗಿ ಪಾಲೆ ತುಂಬಲಿಲ್ಲ ಅಂದ್ರೆ ನನ್ನ ಮ್ಯಾಗ ಕಂಪ್ಲೀಟ್ ಆಗ್ತದ. ಈ ನಾಯರೇ ನನಗ್ ಕಾಡಾಕೈತ ತಿಳ್ಕೊಂಡು ನಾಯಿ ಹೊಡೆದ್ರೆ ಹೋಗ್ಲಿಲ್ಲ. ಬಗಲಿನ ಬಂದ ಕುತ್ತುಕೊಂಡ ನಾಯಿಗೆ ಗುಂಡ್ ಹಾಕಿಬಿಟ್ಟ. ಹೌದಲ್ರಿಪ್ಪ. ಬಗಲಾಗಿನ ಬಂದು ಕುತ್ತುಕೊಂಡ ನಾಯಿಗೆ ಗುಂಡ್ ಹಾಕಿದ. ನಾಯಿಗೆ ಗುಂಡು ಹೊಡಿತು. ನಾಯಿ ಸತ್ತ ಬಿತ್ತಲ್ರಿ. ಕೆಳಗೆ ಧರಣಿಗೆ ಬಿತ್ತು ಅರ್ಜುವಾಗಿ. ಕುದುರೆ ಹೊಡ್ಕೊಂಡು ಹೋಗಿ ಬಿಟ್ಟ. ಹೌದಲ್ರಿಪ್ಪ. ನಾಯಿ ತಿಳ್ಕೊತ ನನ್ನ ಮಾಲಕ್ಕ ತುತ್ತನ್ನ ಹಾಕಿ ನಾನು ಜ್ವಾಕ ಮಾಡಿದ್ದ. ಅವನಿಂದ ನನ್ನ ಜೀವ ಹೋಗ್ಲಿ, ಖರೆ ನನ್ನ ಮಾಲಕನ ಹನಿಮೆ ಚೀಲ ಇನ್ನೊಬ್ಬನ ಪಾಲ ಆಗಬಾರದು. ಹೌದು. ನಾಯಿ ಸೊಂಟ ಎಳ್ಕೊತ್ತು ಬೇವಿನ ಗಿಡದ ಬಡ್ಡೆಗೆ ಬಂದ. ಹನಿಮೆ ಚೀಲ ಮೇಲೆ ತಲೆ ಕೊಟ್ಟ ಪ್ರಾಣ ಬಿಡ್ತು ಪುಣ್ಯಾತ್ಮರೇ. ಹನಿಮೆ ಚೀಲದಾಗ ಏನದಾವ? ದುಡ್ಡ. ಹೌದಲ್ರಿಪ್ಪ. ಇವ ಗೌಡ ವಾದ ಸ್ಟೇಷನ್ ಮುಂದೆ ಹೋಗಿ 5 ಗಂಟೆ ಆಗಾಕ ಬಂದಿತ್ತು. ಕುದುರೆ ಇಲ್ಲದ ಸ್ಟೇಷನ್ದಾಗ ಹೋಗಿ ನಡ್ನ್ಯಾಕ ಕೈಯಾಡಿಸ್ತಾನ. ಹನಿಮೆನೇ ಇಲ್ಲ. ಘಾತಾಯ್ತು. ಏನಾಗಿರ್ಬೇಕು, ಎಲ್ಲಿ ಹೋಯ್ತು ನಾನು ಈ ವಿಚಾರ ಬತ್ತು. ಬೇವಿನ ಗಿಡದ ಬುಡಕ ನಾನು ನಡ್ನ್ಯಾಗಿಂದ ಬಿಚ್ಚು ತೆಲಿಬಿಂದಿಗೆ ಇಟ್ಕೊಂಡಿನಿ. ತರ್ಲಿಲ್ಲ. ಘಾತಾಯ್ತು. ಮಂದಿ ಪಾಲಾಗ್ತೈತ. ಮತ್ತೆ ಕುದುರೆ ಹತ್ತಿ ಬರರ್ರ ಬಂದ. ಹೌದಲ್ರಿಪ್ಪ. ಬರಗುಡದ ಹನಿಮೆ ಚೀಲಿಗೆ ತಲೆ ಕೊಟ್ಟ ನಾಯಿ ಪ್ರಾಣ ಬಿಟ್ಟಿತ್ತ ಪುಣ್ಯಾತ್ಮರೇ. ಅಂತ ರೊಕ್ಕ 10 ಸಲ ಗಳಿಸಬಹುದು. ಖರೆ ಒಂದು ಗುಣವುಳ್ಳ ನಾಯಿ ಮತ್ತೆ ಹುಟ್ಟಿ ಬರ್ತೈತೇನ್ರಿ? ಇಲ್ರಿ. ಎಂತ ಗುಣ ಇರ್ಬೇಕ ನಾಯಿಯಲ್ಲಿ? ಒಳ್ಳೆಯ ಗುಣ ಐತ್ರಿ. ಅಂತ ನಿನ್ನ ಹಣ ಕಾವಲು ಮಾಡಿದ್ದ ಒಂದು ಗುಣವಂತ ನಾಯಿ. ಇಂತ ಗುಣದ ನಾಯಿ ಹೆಂಗ ಬೆಳೆಸಿನಿಲ್ಲ ಹಂಗ ನಿನ್ನ ಹಣ ಬೆಳೆಸು. ಹೌದಲ್ರಿ. ಹಂಗ ನಿನ್ನ ಹಣ ಬೆಳೆಸು. ಜಗತ್ತಿನಲ್ಲಿ ಮಾತಾಡಿದ್ರ ಎಲ್ಲರಿಗೂ ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು. ಎಲ್ಲರಿಗೂ ಹಸಿ ಗೋಡೆ ಹಳ್ಳ ಹೊಡೆದಂಗಾಗಿರ್ಬೇಕು. ಹೌದಲ್ರಿಪ್ಪ. ಅದಕ್ಕ ಅಂತ ವಿಷಯವನ್ನ ಇವತ್ತಿನ ದಿವಸ ಮಾತಾಡುತ್ತಾ, ಇನ್ನೂ ವಿಷಯ ಐತಿಗಪ್ಪು, ನೀ ಕೆದರ್ಬೇಡ, ಉಡದೈತಿ ಸೋಮ್ಯರ್ನಿ. ಅಲ್ಲಿ ಹೋಗೋ ನಿನ್ನ ರಾಗದ ತಮ್ಮ ಮಾತಾಡಬೇಕು ತೆರದ. ಅಲ್ಲಿ ಹೋಗೋ ನಿನ್ನ ರಾಗದ ತಮ್ಮ ಮಾತಾಡಬೇಕು ತೆರದ. ಅಲ್ಲಿ ಹೋಗೋ ನಿನ್ನ ಆನೆಯಾಗಿ ಕಬ್ಬ ಹೊಡೆದ ರಾವಣ ಸೋರ ಆಗ್ಯಾನವಾದ. ಇರುಬಿಯಾಗಿ ಸಕ್ಕರೆ ಮೇಲ ವಿಷಯನ ಪಟ್ಟ ಏರಿದ. ಲಂಕಾ ಪಟ್ಟಣದ ಅಧಿಪತಿ ಯಾರು?
ರಾವಣಾಸುರ ಬಂಗಾರದ ಲೆಂಕ ಹನುಮಂತನ ಕೈಯಾಗ ಸುಟ್ಟ ಭಸ್ಮಾಗಿ ಹೋಯ್ತು. ಸುಟ್ಟು ಹೋಗ್ಬಿಟ್ಟಲ್ಲ. ಹಾ, ಎಲ್ಲಿ ಹೋಯ್ತು ನಿನ್ನ ಹಣ? ಸುಟ್ಟ ಭಸ್ಮಾಗಿ ಹೋಯ್ತು. ತಮ್ಮ ಆನೆಯಾಗಿ ಕಬ್ಬ ಹೊಡೆದ ಪರಸ್ತ್ರೀ ಮೇಲೆ ಮನಸ್ಸು ಮಾಡಿದ. ಮನಸ್ಸು ಚಂಚಲ ಆಯ್ತು. ನಿಮ್ದು ಒಳ್ಳೆಯ ಗುಣ ಇರ್ಲಿಲ್ಲ. ನಿನ್ನ ಕೊಟ್ಟೆ ಗುಣಕ್ಕಾಗಿ ಲಂಕಾಪಟ್ಟಣ ಹಾಳಾಗಿ ಹೋಯ್ತು. ಹೌದಲ್ರಿಪ್ಪ. ಒಳ್ಳೆ ನಡತೆ ಉಳ್ಳವ, ಒಳ್ಳೆ ಶಾಂತಿ ಗುಣದವ, ಗುಣದೊಳಗ ಹಿರಿತನ ನಮ್ಮ ಅಂತವ ಯಾರಿಪ್ಪ ಅದು? ವಿಭೀಷಣ ರಾವಣಾಸುರನ ತಮ್ಮ ಪಟ್ಟಕ್ಕೇರಿದ. ಹೌದಲ್ರಿಪ್ಪ. ಗುಣ ನೋಡಿ ಅವನಿಗೆ ರಾಮದೇವರು ಪಟ್ಟಾಭಿಷೇಕ ಮಾಡಿದ. ಇವ ಸೊಕ್ಕಿಲೆ ನಡೆದ, ಬಂಗಾರದ ಲಂಕಾ ಸುಟ್ಟುಕೊಂಡ. ಸುಟ್ಟು ಹೋಗದ. ಹಿಂಗ ನಿನ್ನ ಹಣ ನಾಶ ಆಗ್ತದೋ ಕಂದ. ಹೌದು, ಹಿಂಗ ನಿನ್ನ ಗುಣ ಸರಿ ಇಲ್ಲದ್ರಿಂದ ಹಣ ನಾಶ ಆಗ್ತದ. ಇಲ್ಲೊಂದು ಪಿಂಟು ಮಾಸ್ತರ್ ಮಾತು ಕೇಳ್ಬೇಕಾಗ್ಯದ. ಏನ್ರಿಪ್ಪ ಅದು? ನಮ್ಮ ನಿಂಗಪ್ಪನವ್ರನ್ನ ಹಿಡ್ಕೊಂಡು ಎಲ್ಲಾ ಹಿರಿ ಕಲಾವಂತರ ಹಾಡ್ಕೊತ ಬಂದಾರ. ಏನ್ರಿಪ್ಪ ಅದು? ಯಾವ ಪಂಚವಟ್ಟಿಯಲ್ಲಿ ಗೋದಾವರಿ ನದಿ ದಂಡಿ ಮ್ಯಾಲ ವಾಸ ಮಾಡ್ತಿದ್ರು ಹುಲ್ಲು ಚಪ್ರ ಹಾಕೊಂಡ. ರಾವಣಾಸುರ ಭಾವ ಆಗಿ ಭಿಕ್ಷಾ ಬೇಡಾಕ ಬಂದ. ಮಾಯದ ಚಿಗರಿ ಬೆನ್ನತ್ತಿ ರಾಮ ಹೋದ. ಹೌದು, ಸೀತಾದೇವಿನ ಒಯ್ಯು ಟೈಮದೊಳಗ ಲಕ್ಷ್ಮಣ 7 ಮಂಡಲ ಕೊರ್ದಿಟ್ಟಿದ್ದು 7 ಗೆರಿ. ಹೌದು, 7 ಮಂಡಲ ಕೊರ್ದಾರ ಅಂತ ಹೇಳ್ತಾರ. ಹೌದು, ಮಂಡಲ ಅನ್ನುವಂಥದ್ದು ಎಲ್ಲರಿಗೂ ಗುರ್ತೈತಿ ನಿಂಗಪ್ಪನ. ಖರೆ ನಿಜವಾದ 7 ಮಂಡಲದ ಗೆರಿ ಹೆಸರೇನು? ಆ 7 ಮಂಡಲದ ಗೆರಿ ಒಳಗ ಬ್ಯಾರೆದವ್ರು ಬಂದ್ರ ಉರಿ ಆಗಿ ಕಾರ್ತಿತ್ತು, ಸುಟ್ಕೊಂಡು ಸಾಯ್ತಿದ್ರು. ಹೌದಲ್ರಿಪ್ಪ. ಅಂತ ಶಕ್ತಿ ಅದ್ರ ಒಳಗೆ ಏನು ನೀಡಿದ್ದ ಲಕ್ಷ್ಮಣ, ಅಂತ ವಿದ್ಯೆ ಲಕ್ಷ್ಮಣಗೆ ಯಾರು ಕೊಟ್ಟಿದ್ರು? ಹೌದು ಹೌದು, ಹಿಂಗ ಬಿಡ್ಬೇಕು ವಿಷಯ. ಇಂಥ ವಿಷಯ ಹಚ್ಚು. ಹೌದಲ್ರಿಪ್ಪ. ಒಂದು ವಿಷಯ ಇಲ್ಲಿ ತಂದು ನಿಲ್ಲಿಸಿ ನಾನು. ಲಂಕಾ ಪಟ್ಟಣ ಎಲ್ಲ ಬಂಗಾರ ಇತ್ತು. ಹೌದಲ್ರಿಪ್ಪ. ಹನುಮಂತನ ಗಜ್ಜಿಗೆ ಸುಟ್ಟು ಹೋಯ್ತು. ಹೌದಲ್ರಿಪ್ಪ. ಇಲ್ಲೊಂದು ಮಾತು ಕೇಳ್ತೀನಿ ನಿಮಗ. ಏನ್ರಿಪ್ಪ? ಬಂಗಾರ ಎಲ್ಲೇನು ಸುಟ್ಟದ್ ಕೇಳಿರೇನ್ರಿ? ಇಲ್ಲ. ಬಂಗಾರದಾಗೇನ ಅರಗ ಸುಡ್ತದ, ಕರೆ ಅರಗ ಕರಗ್ತದ. ಹೌದು, ಬಂಗಾರ ಸುಡುದಿಲ್ಲ, ಬಟ್ಟೆ ಸುಡುದಲ್ರಿಪ್ಪ. ನಿಮ್ಮೆಲ್ಲರಿಗೂ ತಿಳಿಯುವಂತ ಮಾತಿದು. ಹೌದು, ಕರೆ ಬಂಗಾರದ ಲೆಕ್ಕ ಸುಡಬೇಕಾದ್ರ ಕಾರಣ ಏನು? ಅದು ಹೆಂಗ ಸುಟ್ಟಿತ್ತು? ಮತ್ತೊಂದು ಏನ್ ನನಗೆ ಲೆಕ್ಕ 2 ವಿಷಯ ಇನ್ನ ಹುಡುದ ವಿಷಯ ತಿಕ್ಕೊಂಡ್ರಿ. ಅಲ್ಲಿ ಹೋಗೋ ನಿನ್ನ ಮಾತಾಡಬೇಕು ತೆರದ, ಅಲ್ಲಿ ಹೋಗೋ ನಿನ್ನ ಮಾತಾಡಬೇಕು ತೆರದ. ಬಾಳ ದೂರ ರೂಟ್ ಇಡಬೇಡ, ನೀ ಸಿನದ ಇಟ್ಕೋ. ಅಲ್ಲಿ ಹೋಗುವ ನಿನ್ನ ಆನೆಯಾಗಿ ಕಪಾವರದ ರಾವಣಾಸುರ ಆಗ್ಯಾನ ಬಾದ, ಹಿರಿಬಿಯಾಗಿ ಸಕ್ಕರಿ ಮೇದ ವಿಭೀಷಣ ಪಟ್ಟ ಏರಿದ. ಅಲ್ಲಿ ಹೋಗೋ ನಿನ್ನ ನಗರ ತಮ್ಮ ಮಾತಾಡಬೇಕು ತೆರದ, ಅಲ್ಲಿ ಹೋಗೋ ನಿನ್ನ ನಗರ ತಮ್ಮ ಮಾತಾಡಬೇಕು ತೆರದ. ಅಲ್ಲಿ ಹೋಗೋ ನಿನ್ನ ರಾಯ ಕುರಿಗಳ ಕಾಲ ಎತ್ತಿ ಬೆಸನ ಗುರುವಿನ ಬೆಳದ, ಹುಲಿ ಹಾಲ ಮಾಡ್ಯಾನ ಸೋದ, ಗುರು ಶಿಷ್ಯರ ಆನಂದವರದ. ಕೈಲಾಸ
ಲಕ್ಷ್ಮಿ ಭಕ್ತರಿಗೆ ಕಾಲ ಅವಾಗೋಣ ಎಂಬುದಾಳದ ಸತ್ಯನ್ನ ಸಾಹಿತ್ಯ ಬರದ ಏನ್ ಹರಿಬೇಕಾಗ್ಯದ ಭವ ಎಂಬ ಹಂಗ ಹರಿಬೇಕಾಗ್ಯದ ಹೌದಲ್ರಿಪ್ಪ ಹರಿ ನನ್ನ ಒಂದು ಮಾತ ಏನ್ರಿಪ್ಪ ಅದು ನಮ್ಮ ಮಾತು ಬೇಸರ ಆಗ್ಬೋದು ಬಹುಶಃ ಏನ್ರಿಪ್ಪ ನುಡಿ ಒಳಗ ಈ ಭವ ಎಂಬ ಹಂಗನ ಹರಿ ಹಾ ಈ ಅಜ್ಞಾನ ಎಂಬ ಅಂಗಿಯನ್ನ ಹರಿ ಕದೊಗಿ ಹೌದು ಹರಿ ಅನ್ನುವಂತ ಮಾತು ಒಂದು ನೆನಪಿಗೆ ಬರ್ತದ ಹೆಂಗ್ರಿಪ್ಪ ಅದು ಹೊಲಿ ದಂಡೆಗೆ ಹಾ ಬ್ರಾಹ್ಮಣ ಏನ್ ಮಾಡಿದ್ದ ಅಂತ ಕೇಳಿದ್ರ ಹರಿ ಭಕ್ತರವ್ರು ಹೌದು ಶ್ರೀಹರಿ 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 ಹರಿ 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 ಅನ್ಕೋತ ಬೆಳಗಿನ ಜಾವ ಜಳಕ ಮಾಡ್ತಿರ್ತಾರ ಹೌದಲ್ರಿಪ್ಪ ಅವನು ಏನ್ ಮಾಡ್ತಿದ್ದ ಏನ್ರಿಪ್ಪ ಅದು ಹೊಲಿ ದಂಡಿ ಮ್ಯಾಗ ಯಾರು ಮಾತಾಡ್ಬೇಡ್ರಿ ಮುಗಿಸೋದಿನ ಲಾಸ್ಟ್ ಪದ ಹಾ ಹೊಲಿ ದಂಡಿ ಮೇಲೆ ಎಲ್ಲ ಅರಿವಿ ಕಾಲ್ದಿಟ್ಟಿದ್ದ ಹೌದು ಲುಂಗಿ ಒಂದು ಹಚ್ಕೊಂಡು ಹೋಗಿ ಹೊಲ್ಯಾಗ ಮುಣುಕ್ತಿದ್ದ ಹರಿ 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 ಹತ್ತಿದ್ದ ಭಗವಂತನ ಒಬ್ಬ ನೆಸಿಗಿನಾಗ ಎದ್ದ ಹಾ ಹೆಂಡಿ ಬರದ ಕೈಕಾಲ್ ಮುಖ ತಕ್ಕೊಂಡು ಜಳಕ ಮಾಡಿ ಬರ್ಬೇಕಂತೇಳಿ ಹಂಗ ಹೆಂಡಿ ಗೈಲೆ ಹೌದು ಒಬ್ಬ ರೈತ ಹೋದ ಹಾ ಇವನಂತವ ಹೊಡಿ ಅವನು ಮುಗಿಸ್ಕೊಂಬಿ ಮಕ್ಕೊಂದಲ್ಲಿ ನಿದ್ದೆ ಮಾಡ್ತೆ ಮಗನ ಇಂಥವ ವಾದ ಹೌದು ಹೆಂಡಿ ಬಲ್ದಿದ ಹಂಗ ಹೆಂಡಿ ಕೈಲಿ ಹೋಗಿ ಕೈಕಾಲ್ ಮುಖ ತಕೊಂಡು ಜಳಕ ಮಾಡಿ ಬರ್ಬೇಕಂತ ಹೊಲದಂಡಿ ಮ್ಯಾಗ ಹೋಗಿ ನಿಂತ ಹಾ ಅವ ನೀರಾಗ ಮುನಗವ ಹರಿ 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 ಎತ್ತಿದ್ದವ ಹೌದು ಯಾರಿಗೆ ಹರಿ ಅನ್ನತಾನೋ ನಾವು ಹಾ ಹಿಂಗ್ ನಿತ್ತು ನೋಡ್ದ ಯಾರಿಗೆ ಹರಿ ಅನ್ನತಾನ ಅಂದ ಶ್ರೀಹರಿ 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 ಎತ್ತಿದ್ದ ಅವ ಮುನಗ್ತಿದ್ದ ಹೇಳ್ತಿದ್ದ ಕಡೆ ಕಡೆ ನೋಡು ಗುಡ್ದ ಅವನು ಅರಿಬಿದ್ದು ಹಾ ಬಹುಶಃ ಇದನ್ನ ಹರಿ ಅನ್ನತಿರ್ಬೇಕು ಅವನು ಇವ್ ಹರಿತ ಕಾಯಿ ಮ್ಯಾಗ ಬರೋಂಗ್ ಕಾಣಂಗಿಲ್ಲ ಅವ ಹರಿ ಅಂದ ಪೆಟ್ಟಿಗೆ ಲುಂಗಿ ತಗೋವ ಎಡ್ ಬಟ್ ಮಾಪು ಮಾಡಿ ಟರ್ರ ತರದ್ಬಿಡ ಹೌದು ಹರಿ ಅಂದ ಪೆಟ್ಟಿಗೆ ಮತ್ತೆ ಎರಡು ಬಟ್ ಮಾಪ್ ಮಾಡೋ ಟರ್ರ ತರದ್ಬಿಡ ಲುಂಗಿ ಹರಿದ ಅಂಗಿ ಹರಿದ ಪಟ್ಟಗ ಹರಿದ ಟಾವಲ್ ಹರಿದ ಇನ್ನು ಒಂದ ಹೋಯ್ತು ಎಲ್ಲ ಹರಿದ ಹೋಗದ ಹೌದು ಚೈಟಿ ಇದನ್ನ ಹಿಂಗ ನೆಲಕ್ ಹೋಗಿಬಾರ್ದು ಗಪ್ಪ ಅಂದ ಕಂಟಿ ಮ್ಯಾಗ ಒಣಗ್ ಹಾಕಿದ ಹೌದು ಕಂಟಿ ಮ್ಯಾಗ ಒಣಗ್ ಹಾಕಿದ ನಾವು ನೀರಾಗಿಂದ ಹರಿ 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 ಅನ್ಕೋತ ಬಂದ ಇನ್ನೇನ್ ಹರಿತಿ ಎಲ್ಲ ಆಗ್ಯಾವ ನಾವು ಆಗೇತಿ ಬಾ ಅಂದ ಬಂದು ನೋಡ್ತ ಆ ಕಡೆ ಕಡೆ ಹರಿ 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 ಅಂದ ಏನ್ ಹುಡುಕಾಡತ್ತಿದ್ ಏನ್ ನನ್ನ ಹರಿ ಬಿದ್ದು ಎಲ್ಲಿ ಹೋದವನು ಅಲ್ಲಿ ಅವಳು ಕಂಟಿ ಮ್ಯಾಗ ಹಾ ಕಂಟಿ ಮ್ಯಾಗ ಅವನು ಏ ಹಿಂಗ್ಯಾಕ ಏ ನೀ ಹರಿ ನಾನು ಹರ್ದಿನಿ ನನ್ನೇನ್ ಕಡೆ ತಪ್ಪೈತಿ ನೀ ಹರಿ ಅಂದಿನ ಹರ್ದ್ನಿ ಹೌದು ನನ್ನ ಕಡೆ ಏನ್ ತಪ್ಪದ ಏನೂ ಇಲ್ಲ ಕಂಟು ಮಾಡ್ತಾರ ಹಿಂಗ ಆಗ್ಬಾರ್ದು ಮಗನ ಎಲ್ಲರಿಗೂ ಮನೋರಂಜನೆ ಕೊಡು ನಗಸು ಅನುಭವದ ಮಾತು ಹೇಳು ನಿನ್ನ ಹಣದಿಂದ ಏನಾಗ್ಯದ ಹೇಳು ಹಾ ಗುಣ ಅನ್ನುವಂಥದ್ದು ಹೆಂಗದ ಅನ್ನುವಂಥದ ಜಗತ್ತಿನಲ್ಲಿ ಒಂದು ಹೆಣ್ಣು ಕೊಡಬೇಕಾದ್ರ ಗುಣ ಮುಖ್ಯದ ಹೌದು ಒಬ್ಬರ ಕಡೆಯಿಂದ ಹೋಗಿ ನಾವು 10,000 ರೂಪಾಯಿ ಕೊಡ್ಬೇಕಾದ್ರೆ ಸ್ಟಾಂಪಿನ ಮೇಲೆ ನಂಬಿಕೆ ಇಲ್ಲ ಹಾ ನೊಂದು ಮಾಡಿ ಕೊಡ್ತೀನಂದ್ರ ನಂಬಿಕೆ ಇಲ್ಲ ಇಲ್ಲ ಆ ಮನುಷ್ಯನ ನಾಲಿಗೆ ಹೆಂಗದ ಅವ ಗುಣದಾಗ ಹೆಂಗದ ನೋಡಿ ಹಣ ಕೊಡ್ತಾರೋ ಮಗನ ಹಾ ಮೊದಲು ಗುಣ ಮುಖ್ಯದ ಹೌದು ತಾಯಿನ ನೋಡಿ ಕನ್ಯಾ ತರಬೇಕು ನಾಯಿನ ನೋಡಿ ಕುನ್ನೆ ಸಾಕಬೇಕು ಗುರುವಿನ ನೋಡಿ ಶಿಷ್ಯ ಆಗಬೇಕು ಹೌದ್ರಿಪ್ಪ ಇದು ಹಿರಿಯರು ಹೇಳಿದ ಮಾತ ನಾ ಹೇಳುವಂತ ಮಾತಲ್ಲಪ್ಪ ಅಲ್ಲ ಇದನ್ನ ತಿಳ್ಕೊಂಡ್ರೆ ನಡಿ ಹೌದು ಭವ ಎಂಬ ಅಂಗ ಹರದ ಅಲ್ಲಿ ಹೋಗೋ ನಿನ್ನ ಮಗನ ತಮ್ಮ ಮಾತಾಡಬೇಕು ತಿಳಿದ ಭವ ಎಂಬ ಅಲ್ಲಿ ಹೋಗೋ ನಿನ್ನ ಮಗನ ತಮ್ಮ ಮಾತಾಡಬೇಕು ತಿಳಿದ ನಿನ್ನಂತವನು ಅಲ್ಲಿ ಹೋಗೋ ನಿನ್ನ ಅಲ್ಲಿ ಹೋಗೋ ನಿನ್ನ ತಮ್ಮ ಮಾತಾಡಬೇಕು
ಬಹುಶಃ ನನ್ನ ಮ್ಯಾಗ ಎಲ್ಲಾರು ಸಿಟ್ಟಾಗಿರಿ ನೀವು. ಆ ಹುಡ ಒಂದು ಹುಡದ ಊಟ ಮಾಡ್ಬೇಕಂತ ಗೊತ್ತೀರಿ. ಸೋಮ್ಯಾರಿ ನೀವು ನಾ ಹುಡದ ವಿಷಯ ಹೇಳಿ ಅಂದ್ರೆ ಎಲ್ಲಾರು ಎದ್ದು ಹೋಗ್ಬಿಡ್ತೀರಿ. ನಾವ್ ಇಬ್ಬರು ಹಂಗೆ ಹರ್ಕೋತ್ ಕುಡ್ರದಾಕೈತಿ. ಅವಾಗ ನಾ ಹರಿ ಅನ್ನೋದು ನನಗ ಅವ್ ಹರಿ ಅನ್ನೋದು ಹಿಂಗಾಕೈತಿ. ಆ ವಿಷಯ ಹೇಳಾರ್ದ ನಾ ಮಂಗಳಾರತಿ ಮಾಡೋದ್ರಲ್ಲಿ ತಲೆ ಕೆಲ್ಸಬೇಡ್ರಿ. ಈಗ ಹೇಳಿ ಅಂದ್ರೆ ನೀವ್ ಎಲ್ಲಾರು ಎದ್ದು ಹೋಗ್ಬಿಡ್ತೀರಿ. ನಾವ್ ಇಬ್ಬರ ಭಜನಾ ಮಾಡ್ಬೇಕಂತ ಇಲ್ಲಿ. ನೀವು ಸೋಮ್ಯಾರ್ರಿ, ನಾ ಎಲ್ಲೇ ಹೋಗಲ್ಲ. ಆ ಖರೆ ನನಗೆ ವಿಶ್ವಾಸ ಇಲ್ಲಪ್ಪ. ಯಾವ ಎತ್ತು ಹಾಯ್ತೈತಿ ಯಾವ ಎತ್ತು ಹೊಂದೈತಿ ನನಗೆ ಗೊತ್ತಾಗುದಿಲ್ಲ. 5 ಗಂಟೆ ತಗ ಸೋಮ್ಯಾರ್ರಿ, ಅದ್ರ ಉತ್ತರ ಹೇಳೇ ಮಂಗಳಾರತಿ ಮಾಡ್ತೀನಿ. ತಲೆ ಕೆಡಿಸ್ಕೋಬಾರ್ರಿ. ಆಯಾರಿ ಶಿಖರ್ ಸರ್ ಬರ್ರಿಯಪ್ಪ ಈ ಕಡೆ. ನಾನು ಅದನ್ನ ಇಟ್ಕೊಂಡು ಹೋಗ್ಕನತ್ ನೀವು ತಿಳ್ಕೊಬೇಡ್ರಿ. ಅವ ಬರ್ಲಾರ್ಕಾಗಿ ಹೇಳಲ್ಲ ತಿಳ್ಕೊಬೇಡ್ರಿ. ಇದು ನಾವ್ಲಿ ಏನ್ ಮಾಡ್ತಾನ, ಗಿರೇಕಿ ಬಂದವ್ರ ಅರ್ಧ ತಲೆ ಬೋಳಿಸಿ ಮತ್ತ ಅವನ್ ಬಂದ್ ಕುಣಿಸ್ತಾನ ಕುರ್ಚದ ಮ್ಯಾಗ. ಹಂಗ ಹಾಡ್ಕ್ಯಾವ್ರ ನಾವ್ ನೀವ್ ಎಲ್ಲಾರು ಎದ್ದು ನಮ್ದೇನೈತಿ ಇಲ್ಲಿ ನಾಟಕ ಹಿಂಗದ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ವಿಷಯ ಬಿಡಿಸುನು. ಯಾಕಂದ್ರೆ ನಿಮಗೆ ಎಷ್ಟು ಅಪೇಕ್ಷೆ ಆಯ್ತು ಅಂದ್ರೆ ನಿಮ್ಗಲ್ತು ಒಂದ್ 15 ಮಾಡೋದೈತಿ. ನಾ ಹೇಳೇ ಹೋಗ್ತೀನಿ. ಕುಂಡ್ರಲ್ಲಿ ಶಾಂತ್ಲೆ ಎಲ್ಲಾ ನಾವು ನೀವು ಕೂಡ ಸೇವಾ ಮಾಡ್ಬೇಕಾಗ್ಯದ. ನೀವ್ ಎದ್ದು ಆದ್ರ ನಮ್ದೇನೈತಿ ಇಲ್ಲಿ ಆಟ. ಕುಂಡ್ರಿ. ಇಲ್ಲಿವರೆಗೆ ನಮ್ಮ ಅಲ್ಪ ಕಲೆಯನ್ನು ಕಂಡು 10-20 ನಾ ಏನ್ ಹೇಳಿನೀಗ? ನಾ ಹೇಳಿದ್ ತಿಳ್ತಿಲ್ಲ ನಿಮ್ಗೆ. ಇನ್ಕ ಮಟ್ಟ ಏನ್ ಹೇಳಿ ಮಂಗಳಾರತಿ ಮಾಡಲ್ಲ ಸುಮ್ಮೇರಪ್ಪ ಅಂತ ಹೇಳಿನಿಲ್ಲ. ಮಂಗಳಾರತಿ ಮಾಡ್ಲಿಲ್ಲ ಅಂದ್ರೆ ನಿಮ್ ಮುಂದೆ ಕಂಚಾನ್ ಕೊಡಾವೇನದಿ ತಿಳ್ತಿಲ್ಲ. ಹೌದು, ಸುಮ್ಮೇರ್ರಿ. ಮತ್ತ ಇಲ್ಲಿವರೆಗೆ ನಮ್ಮ ಅಲ್ಪ ಕಲೆಯನ್ನು ಕಂಡು ಕಲೆಗೆ ಬೆಲೆ ಕೊಟ್ಟು ಆತ್ಮ ಹಿರಿಯರಾಗಿರ್ತಕ್ಕಂಥವ್ರು ಅವ್ರ ಹೆಸರು ಹೇಳ್ರಿ. ಈಗ ಸದ್ಯ ಒಂದು ಮಾತು ಪಿಂಟು ಮಾಸ್ತರ್ ಕೇಳ್ಬೇಕಾಗ್ಯದ. ಏನ್ರಿಪ್ಪ ಅದು? ಅಮೋಷದ ಮುತ್ಯಾನ 4 ಮಂದಿ ಮಕ್ಕಳ ಒಳಗ ಯಾರಿಗೆ ತ್ರಿನೇತ್ರ ಇತ್ತು? 21 ಮಂದಿ ಮೊಮ್ಮಕ್ಕಳ ಒಳಗ ಯಾರಿಗೆ ತ್ರಿನೇತ್ರ ಇತ್ತು? 101 ಮಂದಿ ಮರಿಮಕ್ಕಳ ಒಳಗ ಯಾರಿಗೆ ತ್ರಿನೇತ್ರ ಇತ್ತು? ಹೌದಾ? 1700 ಮಂದಿ ಒಳಗ ಯಾರಿಗೆ ತ್ರಿನೇತ್ರ ಇತ್ತು? ತ್ರಿನೇತ್ರ ಅಂದ್ರ 3 ಕಣ್ಣ, 3ನೇ ಕಣ್ಣ. ಹೌದು. ಅದು ತ್ರಿನೇತ್ರ ಯಾವ ಜಾಗದಾಗಿತ್ತು? 4 ಮಂದಿ ಒಳಗ 21 ಮಂದಿ ಒಳಗ 101 ಮಂದಿ ಒಳಗ 1700 ಮಂದಿ ಒಳಗ. ಹೌದಾ? ಹಿಂದ ಬರ್ಲಿ ಜಾಡ್ಯಾಗಿನ ವಿಷಯ. ಬಿಡ್ತಿ. ಈ ಕಡೆ ಬಡ್ಡಿಯೂ ಇಲ್ಲ, ಈ ಕಡೆ ತುದಿನೂ ಇಲ್ಲ. ಆ ಪ್ಯಾಟ್ರಿಗೆ ಬೆಂಕಿ ಹಚ್ಚಿರಿ, ಈ ಪ್ಯಾಟ್ರಿಗೆ ಬೆಂಕಿ ಹಚ್ಚಿರು. ಆಡ ಹುಲ್ ತಪ್ಪಲ ತಿನ್ನಂಗ್ ಮಾಡ್ಬೇಡ. ಸುಮ್ಮನೆ ಅಂಟ್ರಗಾಲ ಕೊಟ್ಟು ಗಿಡಾನು ಕೆಡುವುದು, ತಿನ್ನುವುದು ಒಂದ ತಪ್ಪಲ, ಔಡ್ಲಿ ಗಿಡನ ಹಾಳು ಮಾಡುದು. ಹಂಗ್ ಮಾಡ್ಬೇಡ. ಜಾಡ್ಯಾಗಿನ ವಿಷಯ ನೀ 10 ಮಾತಾಡ್ಬೇಡ. ಮುತ್ತಿನಂತ ಅದು ಒಂದೇ ಮಾತಾಡು. ದೈವಕ್ಕೆ ಅದು ಹೋಲುವಂತ ವಿಷಯ ಇರ್ಬೇಕು. ಮಾಸ್ತರ ಏನ್ರಿ ಒಂದ್ ಮಾತು ಹೇಳಿದ್ರು. ಏನ್ರಿಪ್ಪ ಅದು? ಇನ್ನೊಂದು ಸಲ ಮೊದಲು ಬಂದ ಯಾರ ಜೊತೆ ನೀ ಹಾಡಿರ್ಬೋದು. ಖರೆ ಆಲಗಿ ಪಿಂಟು ಮಾಸ್ತರ್ ಅಂದ್ರೆ ಇದು ಕುಂಬಾರಿ ಮ್ಯಾಲ ಬ್ಯಾರೇನ ಅದ. ಹೌದು. ಪಿಂಟು ಮಾಸ್ತರ ಯಾವುದೇ ಕಲಾವಂತಿರ್ಲಿ, ಯಾವುದೇ ಮ್ಯಾಲಿನ ಕಲಾವಿದಿರ್ಲಿ ಇರ್ಲಿ, ತಾಯಿ ಗರ್ಭದಿಂದನ ಹುಟ್ಟ್ಯಾನ, ತಾಯಿ ಹಾಲ ಕುಡ್ದಾನ, 9 ತಿಂಗಳಿಗೆ ಹುಟ್ಟ್ಯಾನ. ಅವನಿಗೆ ಏನಂತಾರ? ಮಗನೇ ಅಂತಾರ್ರಿ. ಮಗನೇ ಅಂತಾರ. ಹೌದು. ಯಾರಿಗೆ ಮಗವ? ಅವಗ ಮಗ, ಅಪ್ಪಗ ಮಗ. ಹೌದಾ? ಹೌದು. ನೀ ಬ್ಯಾರೆ ಅಂತಂದ್ರ ತಾಯಿ ತಂದಿನ ಬಿಟ್ಟು ಹುಟ್ಟಿದೇನು? ಇಲ್ಲ. ತಾಯಿ ಹಾಲು ಬಿಟ್ಟೇನು ನಾಯಿ ಹಾಲು ಕುಡ್ದಿದೇನು? ಇಲ್ಲ. ಮತ್ತ ಮನುಷ್ಯ ಅನ್ಲಾರ್ದ ನಿನಗೆ ಬ್ಯಾರೆ ಏನಾರ ಇರ್ತಾರೇನು? ಇಲ್ರಿಪ್ಪ, ಅನ್ನಕ್ ಸಾಧ್ಯ ಇಲ್ಲ.